ನಾನೊಬ್ಬ ಟ್ರಾಲ್ ಬೋಟ್ ಮಾಲೀಕ ಹಾಗೂ ನಮ್ಮದು ಚಿಕ್ಕ ಚಿಕ್ಕ ಬೇರೆ ವ್ಯಾಪಾರ ಇದೆ. ಬಟ್ ಯಾವುದೇ ವ್ಯಾಪಾರ ಇದ್ದರೂ ಕೂಡ ಸರ್ ಇದರಲ್ಲಿ ಮಾಡುವಂಥ ಖುಷಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಜೂನ್ ಜುಲೈ ಆಗಸ್ಟಲ್ಲಿ ಈ ಏಡಿ ಬರೋ ಸಂಖ್ಯೆ ಸ್ವಲ್ಪ ಕಮ್ಮಿ ಕಂಪೇರ್ ಮಾಡುವಾಗ, ಯಾಕೆಂದರೆ ಮಳೆಯಿಂದ ಕಾರಣ ಸೀನಿಯರ್ ಜಾಸ್ತಿ ಇರೋ ಕಾರಣ ಬರ್ತದೆ. ಬಟ್ ಕಂಪೇರ್ಲಿ 40% 50% ಮತ್ತೆ ಕಮ್ಮಿ. ಈಗ ನಿಮಗೆ ಗೊತ್ತಿರ್ಬೋದು, ಸೋಷಿಯಲ್ ಮೀಡಿಯಾ ಒಂದು ರೀಲ್ಸ್ ಹಾಕುವಾಗ ಆ ರೀಲ್ಸ್ ಇಷ್ಟು ಜನಕ್ಕೆ ರೀಚ್ ಆಗುವಾಗ ಅದರಲ್ಲಿ ಯಾರಾದರೂ ನಮಗೆ ಈ ಬಿಸ್ನೆಸ್ಸಲ್ಲಿರುವಂಥ ವ್ಯಕ್ತಿ ಇರ್ತಾರೆ. ಸೊ ಇಂಥ ರೀಚ್ ಬರುವಾಗ ಅವ್ರು ಕೇಳುವಂಥದ್ದು 1,000 kg ಬೇಕು, 600 kg ಬೇಕು, ಹಿಂಗೆ ಕೇಳುವಾಗ ನಮ್ಮ ಅಷ್ಟೇ ಐಟಮ್ ಬೇಕಾಗ್ತದೆ. ಕೆಜಿಗೆ ಅಲ್ಲಿ 16,000 17,000 ಹಿಂಗೆ ರೇಟ್ ಇದೆ, 20,000ಕ್ಕೆ ಮೇಲೆ ಕೂಡ ಇದೆ. ಬಟ್ ನಮಗೆ ಇಲ್ಲಿ ನಮ್ಮ ಏನು ನಾವು ಎಫರ್ಟ್ಸ್ ಆಗ್ತದೆ ಅದಕ್ಕೆ ತಕ್ಕ ದುಡ್ಡು ಬರ್ತಿದೆ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಮಗೆ ಇದು ಬಂದುಬಿಟ್ಟು ಸೆರೆಟಾ. ಈ ಸೆರೆಟಾ ನೋಡಿ, ಗ್ರೀನ್ ಮತ್ತು ಬಾಡಿ ಸ್ಟ್ರಕ್ಚರ್ ಮತ್ತು ಬ್ಲೂ ಮತ್ತು ಈ ಟೈಪ್ ಫ್ಲೋ ಇರ್ತದೆ. ಈಗ ಅದು ಹೇಳಿ ನೀವು ಕ್ಯಾಮರಾ ಇಟ್ಕೊಂಡ್ರು ಕೂಡ ನನ್ನನ್ನೇ ನೋಡ್ಕೊಳ್ತಿದ್ದೆ, ಆ ಟೈಪ್ ಅದು ಫೋಕಸ್. ಒಮ್ಮೆ ಅದು ಕೈಗೆ ಯಾರು ನೋಡಿ ಜಸ್ಟ್ ಆ ರಿಯಾಕ್ಷನ್ ನೋಡಿ. ಸೊ ಇಷ್ಟು ರಿಯಾಕ್ಷನ್ ಕೊಡ್ತದೆ ಸರ್. ಈಗ ಪ್ರೆಸೆಂಟ್ಲಿ ನಾನು ಮಲೇಷ್ಯಾ ಹೋಗಿ ಬಂದಿದ್ದೆ ರೀಸೆಂಟ್ಲಿ. ಅಲ್ಲಿ ಅವರಿಗೆ 700 ಗ್ರಾಮಿಗಿಂತ ಕೆಳಗಿರುವಂಥ ಕ್ರಾಬಿಗೆ ತುಂಬ ಬೇಡಿಕೆ ಇದೆ. ಬಟ್ ಚೈನಾ ಮತ್ತು ಸಿಂಗಾಪುರ್, ವಿಯೆಟ್ನಾಮ್ ಮತ್ತು ಬೇರೆ ಕಂಟ್ರಿಗಳಲ್ಲಿ ಈ ಸೆರೆಟಾಗೆ ತುಂಬ ಡಿಮ್ಯಾಂಡ್ ಇದೆ. ಯಾಕೆಂದರೆ ಇದು ಅತಿ ದೊಡ್ಡ ಗಾತ್ರದಿಂದ ಬೆಳೆಯೋ ಕಾರಣ ಅಲ್ಲಿ ತುಂಬ ಡಿಮ್ಯಾಂಡ್ ಇದೆ ಇದಕ್ಕೆ. ನಾವಿಲ್ಲಿ ಟ್ರೈನಿಂಗ್ ತರಬೇತಿ ಕೂಡ ಕೊಡ್ತಾರೆ. ನಮ್ಮಲ್ಲಿ ಒಂದು ಈಗ 22 ಜನ ಮಕ್ಕಳು ಸ್ಟಾರ್ಟ್ ಮಾಡಿದ್ದಾರೆ. 119 ಜನ ಮತ್ತು 102 ಜನ ಸ್ಟೂಡೆಂಟ್ಗಳು, ಈಗ ಒಂದು 200 ಜನಗಳೆಲ್ಲ ಬಂದಿದ್ದಾರೆ. ಅದರಲ್ಲಿ 22 ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು 5-6 ತಿಂಗಳಲ್ಲಿ ಎಲ್ಲ ಮಾಡೋ ಸಾಧ್ಯತೆ ಕೂಡ ಇದೆ. ನನ್ನ ಹೆಸರು ಭರತ್ ಕುಮಾರ್ ಡಿ. ನಾನು ಬಂದುಬಿಟ್ಟು ಈಗ ಕುಳೆಯಲ್ಲಿದ್ದು, ಈ ಕುಳೆ ನಮ್ಮದು ಫಾರ್ಮ್ ಇರೋದು. ನಮ್ಮ ಫಾರ್ಮ್ ಹೆಸರು ಬಂದು ಕ್ರಾಪ್ ಶಾಕ್ ಅಂತೇಳಿ. ಈಗ ನಂದು ವೈಯಕ್ತಿಕ ಮುಂಚಿನ ವಿಷಯ ಹೇಳ್ಬೇಕಂದ್ರೆ ನಾನೊಬ್ಬ ಟ್ರಾಲ್ ಬೋಟ್ ಮಾಲೀಕ ಹಾಗೂ ನಮ್ಮದು ಚಿಕ್ಕ ಚಿಕ್ಕ ಬೇರೆ ವ್ಯಾಪಾರ ಇದೆ. ಬಟ್ ಯಾವುದೇ ವ್ಯಾಪಾರ ಇದ್ದರೂ ಕೂಡ ಸರ್ ಇದರಲ್ಲಿ ಮಾಡುವಂಥ ಖುಷಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದು ನಾನು 7 ವರ್ಷ ಮಾಡಿ ಕಷ್ಟವನ್ನು ನಿಲ್ಲಿಸೋ ನನಗೆ ಅದಕ್ಕೆ ಪರಿಹಾರ ಹುಡುಕ್ಲಿಕ್ಕೆ ಆಗಿಲ್ಲ. ಬಟ್ ಇಲ್ಲಿ ನನಗೆ ಪ್ರಾಪರಾಗಿ ಕಲಿಯುವಂಥ ಅವಕಾಶ ಆಗಲಿ, ಏನು ತಪ್ಪಾದರೂ ಸರಿ ಮಾಡುವಂಥ ಅವಕಾಶ ಇಲ್ಲಿ ನನಗಿದೆ. ಯಾಕೆಂದರೆ ಇಲ್ಲಿ ನನಗೆ ಹಾಕುವಂಥ ಬಂಡವಾಳ ಸ್ವಲ್ಪ ಕಮ್ಮಿ ಕಂಪೇರ್ ಮಾಡುವಾಗ. ಅದೇ ನಾನು ಬೋಟ್ ಬಗ್ಗೆ ಮಾತಾಡಬೇಕಾದ್ರೆ ಬಂಡವಾಳ ತುಂಬ ಜಾಸ್ತಿ, ರಿಟರ್ನ್ಸ್ ಬಂದುಬಿಟ್ಟು ನಾನು ಬೇರೆ ಮೇಲೆ ಡಿಪೆಂಡ್ ಆಗಿರಬೇಕು. ಇಲ್ಲಿ ನನ್ನ ಡಿಪೆಂಡ್ಸ್ ನಾನೇ ನನಗೆ ಕರೆಕ್ಷನ್ ಮಾಡ್ಕೊಂಡು ಹೋದರೆ ನನ್ನ ಡಿಪೆಂಡೆನ್ಸಿ ನನಗೆ ಆನ್ಸರ್ ನನಗೆ ಸಿಗ್ತದೆ ಹಾಗೆ. ಸೊ ಇಲ್ಲಿ ಬಂದುಬಿಟ್ಟು ನಾನು ಮಡ್ ಕ್ರ್ಯಾಬ್ ಸಾಕಾಣಿಕೆ ಮಾಡೋದು. ಇಲ್ಲಿ ನನ್ನ ಹತ್ರ ಟೋಟಲ್ 240 ಏಡಿ ಬಾಕ್ಸಸ್ ಇದೆ. ಪ್ರೆಸೆಂಟ್ಲಿ ನಂತರ ಒಂದು ಈಗ 140-150 ಏಡಿ ತನಕ ಇದೆ. ಅಂದರೆ ಈಗ ಜೂನ್ ಜುಲೈ ಆಗಸ್ಟಲ್ಲಿ ಈ ಏಡಿ ಬರೋ ಸಂಖ್ಯೆ ಸ್ವಲ್ಪ ಕಮ್ಮಿ ಕಂಪೇರ್ ಮಾಡುವಾಗ, ಯಾಕೆಂದರೆ ಮಳೆಯಿಂದ ಕಾರಣ ಸೀನಿಯರ್ ಜಾಸ್ತಿ ಇರೋ ಕಾರಣ ಬರ್ತದೆ. ಬಟ್ ಕಂಪೇರ್ಲಿ 40% 50% ಮತ್ತೆ ಕಮ್ಮಿ. ಸೊ ಈಗ ಸೇಲ್ ಪ್ರಮಾಣ ಕೂಡ ಜಾಸ್ತಿ ಇರೋ ಕಾರಣ, ಬೇಡಿಕೆ ಕೂಡ ಜಾಸ್ತಿ ಇರೋ ಕಾರಣ ಸ್ವಲ್ಪ ಏಡಿ ಇಲ್ಲಿ ಬಂದು ನಿಲ್ಲುವಂಥದ್ದು ಸ್ವಲ್ಪ ಕಮ್ಮಿ. ಯಾಕೆಂದರೆ ಎವ್ರಿಡೇ ಬರ್ತದೆ ಮತ್ತು ಹೋಗ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಸೊ ನಾವಿಲ್ಲಿ ತರುವಂಥ ಏಡಿ ಏನಂದರೆ ಸೆರೆಟಾ ಮತ್ತು ಓಲಿವೆಸ್ ಅಂತೇಳಿ. ಇದೊಂದು ಇಂಗ್ಲೀಷ್ ವರ್ಡ್. ಇದರಲ್ಲಿ ನಮ್ಮದು ಇಂಡಿಯಾದಲ್ಲಿ ಬರುವಂಥ 2 ಏಡಿ. ನಮ್ಮದು ಇಲ್ಲಿ ಲೋಕಲಲ್ಲಿ ಒಂದು ಆಮೆ ಏಡಿ ಅಂತ ಹೇಳ್ತಾರೆ, ಮತ್ತು ಇನ್ನೊಂದು ಮರ ಏಡಿ ಅಂತ ಹೇಳ್ತಾರೆ ಹೀಗೆ. ಸೊ ನಮ್ಮದು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಓಲಿವೆಸ್ ಮತ್ತು ಸೆರೆಟಾ ಅಂತ ಹೇಳ್ತಾರೆ. ಈಗ ಇಲ್ಲಿ ಕಾಣ್ಬೋದಂಥ ವಿಷಯ, ನಮಗೆ ಇದು ಬಂದುಬಿಟ್ಟು ಸೆರೆಟಾ. ಈ ಸೆರೆಟಾ ನೋಡಿ, ಗ್ರೀನ್ ಮತ್ತು ಬಾಡಿ ಸ್ಟ್ರಕ್ಚರ್ ಮತ್ತು ಬ್ಲೂ ಮತ್ತು ಈ ಟೈಪ್ ಫ್ಲೋ ಇರ್ತದೆ. ಈಗ ಅದು ಹೇಳಿ ನೀವು ಕ್ಯಾಮರಾ ಇಟ್ಕೊಂಡ್ರು ಕೂಡ ನನ್ನನ್ನೇ ನೋಡ್ಕೊಳ್ತಿದ್ದೆ, ಆ ಟೈಪ್ ಅದು ಫೋಕಸ್. ಒಮ್ಮೆ ಅದು ಕೈಗೆ ಯಾರು ನೋಡಿ ಜಸ್ಟ್ ಆ ರಿಯಾಕ್ಷನ್ ನೋಡಿ. ಸೊ ಇಷ್ಟು ರಿಯಾಕ್ಷನ್ ಕೊಡ್ತದೆ. ಸೊ ಎವ್ರಿ ಟೈಮ್ ಅದಕ್ಕೆ ಆ ಪಕ್ಕದಲ್ಲಿ ಯಾರು ಬಂದ ಅಂತ ಹೇಳಿದರೆ ನೋಡಿ, ಅದು ಎಷ್ಟು ಮಾಡಿದ್ರೆ ನಂದು ಕೈಗೆ ಮೂಮೆಂಟ್ ಆಗ್ತದೆ. ಸೊ ಹಿಂಗೆ, ಸೊ ಇಷ್ಟು ಅಗ್ರೆಸಿವ್ ಆಗಿರ್ತದೆ. ಬಟ್ ಒಮ್ಮೆ ಅಲರ್ಟ್ ಆದರೆ ಅದು ಅಲರ್ಟೇ. ಬಟ್ ಯೂಶ್ವಲಿ ಈ ಕ್ರ್ಯಾಬ್ ಬಂದುಬಿಟ್ಟು ಈಗ ಸಾಯಂಕಾಲ 4:15 ಗಂಟೆ ಆಯಿತು, 6:30-7 ಗಂಟೆಯಿಂದ ಮತ್ತೆ ಹೆವಿ ಆ್ಯಕ್ಟಿವ್ ಆಗ್ತದೆ. ಅಂದರೆ ಅದಕ್ಕೆ ನಾವು ಬರದಿರಲಿ ಅದು ಆ್ಯಕ್ಟಿವ್ ಆಗಿರ್ತದೆ. ಡೇ ಟೈಮಲ್ಲಿ ಬಂದುಬಿಟ್ಟು ಒಂದು ಬೆಳಿಗ್ಗೆ 6:30ಯಿಂದ ಒಂದು ಮಧ್ಯಾಹ್ನ ತನಕ ಸಾಯಂಕಾಲ ತನಕ ಅದು ಅದರಷ್ಟಿಗೆ ನಿದ್ರೆ ಮಾಡುವಂಥ ಒಂದು ರೆಸ್ಟ್ ಮೋಡಲ್ ಇರ್ತದೆ. ನೈಟ್ ಟೈಮಲ್ಲಿ ತುಂಬ ಅಗ್ರೆಸಿವ್ ಆಗಿರ್ತದೆ ಹಾಗೆ. ಸೊ ಸೇಲ್ಸ್ ಪ್ರಮಾಣ ಕೂಡ ಆಗಲಿ, ಎಲ್ಲ ಮಾಡುವಂಥ ಬಿಸ್ನೆಸ್ ಕೂಡ ಆಗಲಿ, ಯು ಶುಡ್ ಟ್ರೈ. ಅಂದರೆ ನೀವು ಟ್ರೈ ಮಾಡಲೇಬೇಕಿದ್ದಾನೆ. ಯಾಕೆಂದರೆ ನಿಮಗೆ ಕಾಣ್ಬೋದು, ಇಷ್ಟು ಚಿಕ್ಕ ಜಾಗದಲ್ಲಿ ಒಂದು ತಿಂಗಳಿಗೆ ಇಷ್ಟು ವ್ಯವಸಾಯ ಅಲ್ಲ, ಇದು ಒಂದು ಹಣ ತೆಗೆಯುವಂಥ ವಿಷಯ ಇದ್ದರೆ ಅದು ಕಲಿಬೇಕು. ಕಲಿಯೋದೇ ಇದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಸೊ ಕರ್ನಾಟಕದಲ್ಲಿ ಸಹ ಈಗ ಕೆಲವೊಂದು ವ್ಯಕ್ತಿಗಳು ಸ್ಟಾರ್ಟ್ ಮಾಡಿದ್ದಾರೆ. ನಾವಿಲ್ಲಿ ಟ್ರೈನಿಂಗ್ ತರಬೇತಿ ಕೂಡ ಕೊಡ್ತಾರೆ. ನಮ್ಮಲ್ಲಿ ಒಂದು ಈಗ 22 ಜನ ಮಕ್ಕಳು ಸ್ಟಾರ್ಟ್ ಮಾಡಿದ್ದಾರೆ. 119 ಜನ ಮತ್ತು 102 ಜನ ಸ್ಟೂಡೆಂಟ್ಗಳು, ಈಗ ಒಂದು 200 ಜನಗಳೆಲ್ಲ ಬಂದಿದ್ದಾರೆ. ಅದರಲ್ಲಿ 22 ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು 5-6 ತಿಂಗಳಲ್ಲಿ ಎಲ್ಲ ಮಾಡೋ ಸಾಧ್ಯತೆ ಕೂಡ ಇದೆ. ಏನು ಮಾಡೋದು, ಎಕ್ಸಾಂಪಲ್ ನಾವೀಗ ಒಂದು ದುಡ್ಡಿಂದ ಹೋದರೆ ಆ ದುಡ್ಡು ನಮಗೆ ರಿಟರ್ನ್ಸ್ ಕೊಡಲಿಕ್ಕೆ ಬಿಡಲ್ಲ. ಯಾಕೆಂದರೆ ಇದರಲ್ಲಿ ಕಲಿಯುವಂಥ ವಸ್ತು ತುಂಬ ಇದೆ. ನಾವು ದುಡ್ಡು ಅಂತ ಹೋದ್ಮೇಲೆ ನಮಗೆ ಆಸೆ ಆಗ್ತದೆ, ನಾಳೆ ಅದು ಮಾಡಬೇಕು ಇದು ಮಾಡಬೇಕಂತ. ಆಗ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ನೋಡಬೇಕಾಗ್ತದೆ. ನಾನೀಗ ಇಲ್ಲಿ ಟ್ರೈನಿಂಗ್ ಕೂಡ ಮಕ್ಕಳಿಗೆ ಟ್ರೈನಿಂಗ್ ಕೊಡುವಾಗ ನನಗೆ ಎಲ್ಲ ಪ್ರಾಡಕ್ಟ್ ಬಗ್ಗೆ ಗೊತ್ತಿರಬೇಕಂತ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೇನೆ. ಇಲ್ಲದ್ರೆ ನನಗೆ ಇದೇ ಸೇಮ್ ಒಂದು 5 ಲಕ್ಷ ಒಳಗೆ ನನಗೆಲ್ಲ ಮಾಡ್ಬೋದು.
ತಿಂಗಳಿಗಂತೂ 1 ಲಕ್ಷ 1.25 ಲಕ್ಷ ಅಂತ ಕಣ್ಣು ಮುಚ್ಚಿ ತೆಗಿಬೋದು. ಯಾಕೆಂದರೆ ಬಟ್ ನಾವು ಯಾವಾಗ ಸಹ ನಾನು ಎವರೇಜ್ ನೋಡಬೇಕಂದ್ರೆ 75,000 ಫಾರ್ 25 ಡೇಸ್ ಅಂತ ಲೆಕ್ಕಾಚಾರ ಇಟ್ಕೊಂಡು, ಅಂದರೆ 4 ಸಂಡೇ ಬಿಟ್ಟು ರಿಮೈನಿಂಗ್ 25 ಡೇಸ್ ಲೆಕ್ಕಾಚಾರ ಇಟ್ಕೊಂಡು ಆ ಟೈಪ್ ವ್ಯಾಪಾರ ಮಾಡ್ತಿದ್ದೇನೆ. ಬಟ್ 1.25 ಲಕ್ಷಕ್ಕಿಂತ ಮೇಲೆ ವ್ಯಾಪಾರ ಮಾಡ್ಬೋದು, ಬಟ್ ಮಾಡುವಂಥ ರೀತಿ ಸರಿಬೇಕು. ಮತ್ತು ಸೀಡ್ ಪಿಕ್ ಕೂಡ ಅಷ್ಟೇ. ಈಗ ನಮಗೆ ಬರುವಂಥ ವಾಟರ್ ಕ್ರ್ಯಾಬ್ ಯಾವ ಸೈಜಲ್ಲಿ ತರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನನ್ನ ಹತ್ರ ಇಲ್ಲಿ ಒಂದು 240 ಬಾಕ್ಸಲ್ಲಿ 100ಕ್ಕಿಂತ ಮೇಲೆ XXL ಕ್ರ್ಯಾಬ್, 100ಕ್ಕಿಂತ ಮೇಲೆ XL ಕ್ರ್ಯಾಬ್, ಒಂದು 40ಕ್ಕಿಂತ ಮೇಲೆ ಆ ಟೈಪ್ ನಮ್ಮ ಹತ್ರ ಇರುವಂಥ ಸೀಡ್. ಸೊ ನನಗೆ ಯಾವ ಕಸ್ಟಮರ್ಗೆ ಏನು ಬೇಕು ಅದು ಕೂಡ ಕೊಡೋದು ಆಪ್ಷನ್ ಇದೆ, ಎಕ್ಸ್ಪೋರ್ಟ್ಗೆ ಏನು ಬೇಕು ಅದು ಕೂಡ ಒಂದು ಆಪ್ಷನ್ ಕೊಡಿದೆ. ಆಗ ನನ್ನ ಲೆಕ್ಕಾಚಾರದಲ್ಲಿ ನನಗೆ ತಿಂಗಳಿಗೆ 1.25 ಲಕ್ಷದ ಮೇಲೆ ಮಾಡ್ಬೋದು. ಬಟ್ ನಾನು ಎವರೇಜ್ 75,000 ಇಟ್ಕೊಳ್ತೇನೆ. ಯಾಕೆಂದರೆ ಸ್ಯಾಲರಿ ಮತ್ತು ಫೀಡ್ ಕಾಸ್ಟ್, ಕರೆಂಟ್ ಬಿಲ್ ಕಟ್ ಮಾಡಿಕೊಂಡು ನನ್ನ ಲೆಕ್ಕಾಚಾರ ನೋಡುವಾಗ ನನಗೆ ಅದೊಂದು ಮಂತ್ಲಿ ಈಗ ಇನ್ಕಮ್ ಸ್ಟಾರ್ಟ್ ಆಗಿದೆ. ಬೇರೆ ಸರ್ ಇದರಲ್ಲಿ ನಮಗೆ ಈ ಕೋಸ್ಟ್ ಲೈನಲ್ಲಿ ಮಾಡಲಿಕ್ಕೆ ಇದು ಸ್ವಲ್ಪ ಬೆಟರ್ ಆಪ್ಷನ್. ಬಟ್ ಮನೇಲಿ ಮಾಡಲಿಕ್ಕೆ ಏನು ಅಷ್ಟು ಸುಲಭ ಏನಿಲ್ಲ. ಈಗ ನೋಡಲಿಕ್ಕೆ ಇದು ಸ್ವಲ್ಪ ಸುಲಭ ಥರ ಕಾಣ್ತದೆ, ಬಟ್ ಇದರಲ್ಲಿ ನೀರು ಇಲ್ಲಿ ಪ್ರಾಪರಾಗಿ ಬ್ರಾಕಿಶ್ ವಾಟರ್ ಇಲ್ಲಾಂದರೆ ನಮ್ಮ ಸಮುದ್ರ ನೀರನ್ನು ಯೂಸ್ ಮಾಡೋದು. ಸೊ ನಾವು ಯಾವುದೇ ಕೆಮಿಕಲ್ ಆಗಲಿ ಅಲ್ಲ ಏನಾದರೂ ಮಿನರಲ್ಸ್ ಇರಲಿ ಅಲ್ಲ ಲ್ಯಾಬಿಂದ ಬರುವಾಗ ಏನಾಗಲಿ ಅದೆಲ್ಲ ಹಾಕುವಂಥ ವಿಷಯ ಇಲ್ಲ. ಅಂದರೆ ಮಾಡ್ಬೋದು, ಬಟ್ ಏನಂದರೆ ನಮಗೆ ನಿಯರ್ ಬೈ ಇಲ್ಲಿ ಸಮುದ್ರ ಇರೋ ಕಾರಣ ನನಗೆ ಅದು ಮಾಡಬೇಕು ನೆಸೆಸರಿ ಏನಿಲ್ಲ. ಬಟ್ ಸಮುದ್ರ ನೀರಲ್ಲಿ ತುಂಬ ಕಷ್ಟ ಆಗ್ತದೆ, ಯಾಕೆಂದರೆ ಉಪ್ಪು ನೀರಿನ ವಸ್ತು ಆಗಿರೋ ಕಾರಣ ಟ್ಯಾಂಕರ್ಗಳು ಬರೋಲ್ಲ. ಸೊ ನಾವು ನಮ್ಮ ಏನು ಟ್ಯಾಂಕರ್ ನಮ್ಮ ಸಿಂಟ್ಯಾಕ್ಸ್ ಇದೆ ಅದನ್ನು ಪಿಕಪ್ಗೆ ಹಾಕ್ಕೊಂಡೋಗಿ ಇಂಥೆಲ್ಲ ಮಾಡೋದು. ಬಟ್ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ನಾನು ದೊಡ್ಡ ವಾಲ್ಯೂಮಲ್ಲಿ ಮಾಡಬೇಕಾದ್ರೆ ನನಗೆ ತುಂಬ ಕಷ್ಟ ಆಗ್ತದೆ. ಸೊ ದಿಸ್ ಇಸ್ ನಾಟ್ ಅ ರೈಟ್ ಐಡಿಯಾ. ಬಟ್ ಚಿಕ್ಕ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಇದು ಓಕೆ. ಬಟ್ ನೀವು ಯಾವಾಗ ದೊಡ್ಡದು ಮಾಡೋದು ನಿಂತ್ಕೊಳ್ತಾರೆ ನಿಮಗೆ ಪ್ರಾಪರಾಗಿ ಬ್ರಾಕಿಶ್ ವಾಟರ್ ಹತ್ರ ಮಾಡಬೇಕು, ಇಲ್ಲಾಂದರೆ ಮಿನರಲ್ಸ್ ಮೇಲೆ ಡಿಪೆಂಡ್ ಆಗಿರಬೇಕು. ಯಾಕೆಂದರೆ ನನಗೆ ಈಗ ಪ್ರೆಸೆಂಟ್ಲಿ 7,000 ಲೀಟ್ರ್ ನನಗೆ ನೀರು ಬೇಕಾಗ್ತದೆ. ನಾನು 1,000 ಬಾಕ್ಸ್ ಮಾಡಬೇಕಾದ್ರೆ ನನಗೆ 50,000 ಲೀಟ್ರ್ ನೀರು ಬೇಕಾಗ್ತದೆ. ಆಗ ನಾನು ಟ್ಯಾಂಕರಲ್ಲಿ ತರೋದೆಲ್ಲ ನನಗೆ ತುಂಬ ಕಷ್ಟ ವಿಷಯ. ಸೊ ನಾನು ಗೌರ್ಮೆಂಟಿಂದ ನಮಗೆ ತುಂಬ ಸಹಾಯ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಮ್ಮದು ಫಿಶರೀಸ್ ಕಾಲೇಜಿನ ಮಂಜುನಾಯ್ಕ ಸರ್ ಆಗಲಿ, ಅಲ್ಲ ನಮ್ಮ ಫಿಶರೀಸ್ ಎಕ್ಕೂರ್ ಸರ್ನ ಶಿವಕುಮಾರ್ ಮಗ ಸರ್ ಆಗಲಿ, ನಮ್ಮ ದಿಲೀಪ್ ಸರ್ ಫಿಶರ್ಸ್ ಆಫೀಸರ್ ದಿಲೀಪ್ ಸರ್ ಆಗಲಿ, ಅಲ್ಲ ಗಣೇಶ್ ಕುಮಾರ್ ಸರ್ ನಮ್ಮ ಅಡಿಷನಲ್ ಡೈರೆಕ್ಟರ್ ಆಗಲಿ, ತುಂಬ ಸರ್ಗಳು ನಮಗೆ KDF ಸರ್ ಆಗಲಿ, ಇಂಥ ಸರ್ನ ಸಹಾಯದಿಂದ ನಮಗೆ ಮುಂದಕ್ಕೆ ದೊಡ್ಡ ಪ್ರಾಜೆಕ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ಬೋದು. ಸೊ ಅವರ ಸಪೋರ್ಟಿಂದ ಇಲ್ಲಿ ತನಕ ಕಲಿಲಿಕ್ಕೆ ಆಪ್ಷನ್ ಕೂಡ ಇದು ಇದರ ಮೇಲೆ ಕೊಡೋ ಸಪೋರ್ಟಿಂದ ನನಗೆ ಇನ್ನೂ ಕೂಡ ಮೇಲೆ ಮಾಡಿ ಈ ಎಕ್ವಾಕಲ್ಚರಲ್ಲಿ ಮುಂದಿನ ದಿವಸ ಬರುವ ಟೈಮಲ್ಲಿ ನಾನು ಇನ್ನೂ ಒಳ್ಳೆಯ ಆದಾಯನ ಪಡೆಯುವಂಥದ್ದಾಗಲಿ, ಅಲ್ಲ ಇನ್ನೂ ನನ್ನಿಂದ ಇನ್ನೊಂದು 100 ಜನ ಮಕ್ಕಳಿಗೆ ಅಲ್ಲ ಸ್ಟೂಡೆಂಟ್ನವರಿಗೆ ಅಲ್ಲ ಯಾರಿಗಾದರೂ ಕಲಿಯುವಂಥ ಅವಕಾಶ ಸಿಕ್ಕಲಿ ಅಂತ ನನ್ನದೊಂದು ಆಸೆ. ಅದಕ್ಕೆ ಗೌರ್ಮೆಂಟ್ ಸಪೋರ್ಟ್ ತುಂಬ ಬೇಕೇ ಬೇಕು. ಪ್ರೆಸೆಂಟ್ಲಿ ಈಗ ಸರ್ ನಾನು ಇಲ್ಲಿ ಮಾಡಿ 1 ವರ್ಷ ಆಗ್ತಾ ಬಂದಿದೆ. 1 ವರ್ಷ ಕಳೆದ 2 ತಿಂಗಳಾಯಿತು ಅಲ್ಲಿಗೆ. ಬಟ್ ಏನಂದರೆ ನೀವು ಈಗ ಪ್ರೆಸೆಂಟ್ಲಿ ಸರ್ ನನಗೊಂದು 20ಕ್ಕಿಂತ ಮೇಲೆ ಅಂತ ಕಾಲ್ ಬಂದಿದೆ, ಯಾವುದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಯಾಕೆಂದರೆ ಈಗ ನಿಮಗೆ ಗೊತ್ತಿರ್ಬೋದು ಸೋಷಿಯಲ್ ಮೀಡಿಯಾ ಒಂದು ರೀಲ್ಸ್ ಹಾಕುವಾಗ ಆ ರೀಲ್ಸ್ ಇಷ್ಟು ಜನಕ್ಕೆ ರೀಚ್ ಆಗುವಾಗ ಅದರಲ್ಲಿ ಯಾರಾದರೂ ನಮಗೆ ಈ ಬಿಸ್ನೆಸ್ಸಲ್ಲಿರುವಂಥ ವ್ಯಕ್ತಿ ಇರ್ತಾರೆ. ಸೊ ಇಂಥ ರೀಚ್ ಬರುವಾಗ ಅವ್ರು ಕೇಳುವಂಥದ್ದು 1,000 kg ಬೇಕು, 600 kg ಬೇಕು, ಹಿಂಗೆ ಕೇಳುವಾಗ ನನ್ನ ಹತ್ರ ಅಷ್ಟೇ ಐಟಮ್ ಬೇಕಾಗ್ತದೆ. ಸೊ ಅಷ್ಟು ನಂತರ ಇಲ್ಲ. ಈಗ ನಂತರ 250 ಬಾಕ್ಸ್ ಅಂದರೆ 250 kg ಲೆಕ್ಕಾಚಾರ ಇಡ್ಬೋದು, 240 kg 230 kg ಲೆಕ್ಕಾಚಾರ ಇಡ್ಬೋದು. ಬಟ್ ಏನಂದರೆ ಅವರ ಅಂಶ ಬೇಕಿದ್ರೆ ಅಷ್ಟು ದೊಡ್ಡ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಅಷ್ಟು ದೊಡ್ಡ ಸೆಟಪ್ ಮಾಡಬೇಕಾಗ್ತದೆ. ನಂದು ನೆಕ್ಸ್ಟ್ ಪ್ರಾಜೆಕ್ಟ್ ಬಂದುಬಿಟ್ಟು ನನಗೆ ಹಾಗೆ ಮಾಡಿ ಎನ್ಸ್ಕೊಂಡಿದ್ದೇನೆ. ಅದು ಹೇಗೆ ಬರ್ತದೆ ಅಂತೇಳಿ ರಿಸಲ್ಟ್ ನೋಡಬೇಕು. ಬಟ್ ಬೇಡಿಕೆ ಬಂದುಬಿಟ್ಟು ತುಂಬ ಬೇಡಿಕೆ ಇದೆ ಅದಕ್ಕೆ. ಯಾಕೆಂದರೆ ಇದರ ಮೀಟ್ ಕ್ವಾಲಿಟಿ ತುಂಬ ಸ್ವೀಟ್ ಆಗಿ ಇರೋ ಕಾರಣ ಫಾರಿನ್ ಕಂಟ್ರಿಯಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ಕಂಟ್ರಿಯಲ್ಲೆಲ್ಲ ತುಂಬ ತಿನ್ನುವ ಆಸಕ್ತಿ ಜಾಸ್ತಿ ಇರೋ ಕಾರಣ, ಮತ್ತು ಇಲ್ಲಿ ನಮ್ಮದಿಗೆ ನಾನು ಸಹ ಒಂದು ಮಿಡಲ್ ಕ್ಲಾಸ್ ಬಿಲಾಗ್ ಆದವನು. ನನಗೆ 2,800 ಆಗಲಿ 3,000 ಕೊಟ್ಟು ಎವ್ರಿ ಡೇ ಎಫರ್ಟ್ ಮಾಡಿ ತಿನ್ನಲಿಕ್ಕೆ ಆಗಲ್ಲ. ಸೊ ಹೊರ ದೇಶದಲ್ಲಿ ಅವರು ಮೇ ಬಿ ಅವರು ಡಾಲರ್ಸ್ ಲೆಕ್ಕಾಚಾರ ಬರೋ ಕಾರಣ ತಿನ್ನುವಂಥ ಅವಕಾಶ ಅವರಿಗೆ ಸುಲಭ ಇದೆ. ನನಗೆ ಈಗ ನನ್ನ ಫಾರ್ಮ್ ಇದ್ದ ನಾನು ತಿನ್ನಲಿಕ್ಕೆಲ್ಲ ಹೋಗಲ್ಲ, ಯಾಕೆಂದರೆ ಅದು ಸೇಲ್ ಆಗೋ ಒಂದು ವಸ್ತು. ಒಂದು ಸೇಲ್ ಆದ 3,000 ಹೋಗ್ತದೆ, ಅದಕ್ಕೆ ನಾನು ಹಾಗೆ ಮಾಡಲ್ಲ. ಸೊ ಹೊರ ದೇಶದಲ್ಲಿ ತುಂಬ ಬೇಡಿಕೆ ಇದೆ ಅದಕ್ಕೆ. ಈಗ ಪ್ರೆಸೆಂಟ್ಲಿ ನಾನು ಮಲೇಷ್ಯಾ ಹೋಗಿ ಬಂದಿದ್ದೆ ರೀಸೆಂಟ್ಲಿ. ಅಲ್ಲಿ ಅವರಿಗೆ 700 ಗ್ರಾಮಿಗಿಂತ ಕೆಳಗಿರುವಂಥ ಕ್ರಾಬಿಗೆ ತುಂಬ ಬೇಡಿಕೆ ಇದೆ. ಬಟ್ ಚೈನಾ ಮತ್ತು ಸಿಂಗಾಪುರ್, ವಿಯೆಟ್ನಾಮ್ ಮತ್ತು ಬೇರೆ ಕಂಟ್ರಿಗಳಲ್ಲಿ ಈ ಸೆರೆಟಗೆ ತುಂಬ ಡಿಮ್ಯಾಂಡ್ ಇದೆ. ಯಾಕೆಂದರೆ ಇದು ಅತಿ ದೊಡ್ಡ ಗಾತ್ರದಿಂದ ಬೆಳೆಯೋ ಕಾರಣ ಅಲ್ಲಿ ತುಂಬ ಡಿಮ್ಯಾಂಡ್ ಇದೆ ಇದಕ್ಕೆ. KGಗೆ ಅಲ್ಲಿ 16,000 17,000 ಹಿಂಗೆ ರೇಟ್ ಇದೆ, 20,000 ಮೇಲೆ ಕೂಡ ಇದೆ. ಬಟ್ ನಮಗೆ ಇಲ್ಲಿ ನಮ್ಮ ಏನು ನಾವು ಎಫರ್ಟ್ಸ್ ಆಗ್ತಿದೆ ಅದಕ್ಕೆ ತಕ್ಕ ದುಡ್ಡು ಬರ್ತಿದೆ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಫ್ಯೂಚರಲ್ಲಿ ನೋಡ್ಬೇಕು ಸರ್. ಈಗ ನಂದು ಪ್ರಯತ್ನ ಅಂದರೆ ಸರ್ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನನ್ನ ತಂದೆ ತಾಯಿ ಇಸ್ ಅ ವೆರಿ ಬ್ಯೂಟಿಫುಲ್ ಸೋಲ್. ಅಂದರೆ ನನಗೆ ಮನೆಗೆ ಎಫರ್ಟ್ಸ್ ದುಡ್ಡು ತಂದು ಕೊಡುವಾಗಲಿ ಅಲ್ಲ ನೀನು ಏನು ಮಾಡಬೇಡ ಅಂತೇಳಿ ಇಂಥ ಅಭ್ಯಂತರ ಯಾವಾಗ ಇಲ್ಲ. ಸೊ ಮಕ್ಕಳಾಗಿ ಆದಮೇಲೆ ಪೇರೆಂಟ್ಸ್ಗೆ ಡಿಪೆಂಡೆನ್ಸಿ ಇರುವಾಗ ನಮಗೇನು ರಿಸ್ಕ್ ತಗೊಳ್ಳಿಕ್ಕೆ ಆಗ್ತದೆ. ಸೊ ಈಗ ಕೂಡ ಅಷ್ಟೇ, ಇನ್ನು ಏನು ಮಾಡಿದ್ರು ಕೂಡ ನನ್ನ ಮನೇಲಿ ಬೈಯೋರಿಲ್ಲ, ಅಂದರೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಲಿಕ್ಕಿಲ್ಲ. ಸೊ ಅಂಥ ಸಪೋರ್ಟ್ ಇರೋ ಕಾರಣ ನನಗೆ ಇನ್ನೊಂದು ಸ್ಟೆಪ್ ಮೇಲೆ ಹೋಗಬೇಕಾದ್ರೂ ಅವಕಾಶ ಇದೆ. ಸೊ ಏನು ಮಾಡ್ತಿದ್ದೆ ಸರ್, ನೆಕ್ಸ್ಟ್ ನಾನು ಪ್ರಾಜೆಕ್ಟ್ ಮಾಡುವಾಗ ನಾನು ಮತ್ತೆ ಪ್ಲ್ಯಾನ್ ಮಾಡ್ತಿದ್ದೇನೆ.
ಸೊ ಎಕ್ಸ್ಪೋರ್ಟ್ ಅಂತೂ ಟ್ರೈ ಮಾಡಲೇಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ